ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಎಲ್ಲೋ ಕೂತಾಳವಳು. ಇವತ್ತು ಅಂಗಡಿಯಿಂದ ಬಂದ ತಕ್ಷಣ ಎಲ್ಲ ಓಡ್ ಬಂದು ನನ್ನ ಕಾಲೆಲ್ಲ ಹಿಡ್ಕೊಂತಿದ್ದವರು ಫುಡ್ ಹಾಕ್ಲಿ ಅಂದ್ಬಿಟ್ಟು ಪೆಡಿಗ್ರೀನ. ಇವತ್ತು ಯಾಕೆ ಅಂದರೆ ನನ್ನ ಮಗ ಚೆನ್ನಾಗಿ ಹೊಟ್ಟೆ ತುಂಬ ಹಾಕ್ಬಿಟ್ಟವನೆ. ಅದಕ್ಕೆ ನಾನು ಕೇಳ್ತಾನೆ ಇಲ್ಲ. ನೋಡಿ, ಇವಳು ಅವ್ರ ಅಮ್ಮ, ಅವಳು ಚೆನ್ನಾಗಿ ಆರಾಕೊಂಡು ಮಲ್ಗವಳೆ. ಅಲ್ಲಿ ನೋಡಿ, ಫ್ರಿಜ್ ಮೇಲೆ ಅಲ್ಲೊಬ್ಬ ಕಳ್ಳನ ಮಗ ಡುಮ್ಮ ಅಲ್ಲೊಬ್ಬ ಮಲ್ಗವನೆ. ಇವಳು ಸಣ್ಣಿ ಇಲ್ಲಿ ಮಲ್ಗವಳೆ. ನೋಡಿ, ಸೋಕೇಸ್ ಒಳಗೆ ಎಲ್ಲಿ ನೋಡಿ ಇವೆಲ್ಲ ಇಲ್ಲಿಟ್ಟಿದ್ರೆ ಇವಳು ಸೋಕೇಸ್ ಅಂತೆ. ನನ್ನ ಮಗನ ಫ್ರೈಸ್ ಎಲ್ಲ ಇಡೋಕ್ಕೆ ಅಂತ ಇಟ್ಟಿದ್ರೆ ಇಲ್ಲಿ ಇವಳು ಬಂದು ಕೂತವಳೆ. ನೋಡಿ, ಇವಳು ಶೋ ರಾಣಿ. ಫ್ರೆಂಡ್ಸ್, ಇದು ನನ್ನ ಮಗ ಬಾಡಿ ಬಿಲ್ಡರಲ್ಲಿ ಗೆದ್ದಿದ್ದು. ಇದು ಸ್ಪೋರ್ಟ್ಸಲ್ಲಿ ಗೆದ್ದಿದ್ದು. ಇವೆಲ್ಲ ಇಂಡಿವಿಜುವಲಾಗಿ ಗೆದ್ದಿರೋದು. ಇವು ಅದ್ರ ಜೊತೆಗೆ ಇವಳೊಬ್ಳು ಕೂತ್ಬಿಟ್ಟವಳೆ, ರಾಣಿ, ಮಹಾರಾಣಿ, ಶೋರಾಣಿ ಅಂತ. ಇವಳು ಶೋರಾಣಿ. ನನ್ನ ಮಗ ಇವತ್ತು ಏನು ಮಾಡೋದಿದ್ರೆ, ನಮ್ಮ ಮನೆಗೆಲ್ಲ ರೇಷನ್ ತಗೊಬಂದರೆ ಮನೆಗಳಿಗೆ ರೇಷನ್ ಎಲ್ಲ ತಗೊಬರ್ತಾರೆ. ಇಲ್ಲಿ ನೋಡಿ, ರೇಷನ್ ಜೊತೆಗೆ ಅವ್ರಿಗೂ ರೇಷನ್ನು ಫುಲ್ಲು ಒಂದು ದೊಡ್ಡ ಬ್ಯಾಗ್ ತಂದುಬಿಟ್ಟವನೆ. ಅದನ್ನು ಹಾಕೋನೆ ಇವತ್ತು ಫುಲ್ಲು ಹೊಟ್ಟೆ ತುಂಬ ಹಾಕ್ಬಿಟ್ಟವನೆ. ಅದಕ್ಕೆ ತಿಂದ್ಬಿಟ್ಟು ಚೆನ್ನಾಗಿ ಹಾರಾಕ ಮಲ್ಕೊಂಬಿಟ್ಟವ್ರೆ ಅಲ್ವೇನು? ನೋಡಿ, ಎಲ್ಲ ಅಕ್ಕಿ ರಾಗಿ ಗೋಧಿ ಇಷ್ಟನ್ನ ಸ್ಟಾಕ್ ಇಟ್ಕೊಂಡ್ರೆ ನಮ್ಮ ಮನೇಲಿ ಬೆಕ್ಕಿಗೆ ಫುಡ್ಡನ್ನ ಸ್ಟಾಕ್ ಇಟ್ಕೋಬೇಕು. ಮುಸ್ಸಂಜೆಲಿ ಮಲ್ಕೊಂಡವನೇ ನೋಡಿ ನನ್ನ ಮಗ. ಮಧ್ಯಾಹ್ನ ಟೈಮೆಲ್ಲ ಚೆನ್ನಾಗಿ ಮೊಬೈಲ್ ನೋಡ್ತಾನೆ, ಗೇಮ್ ಆಡ್ತಾನೆ. ಇವಾಗ ಮುಸ್ಸಂಜೆಲಿ ಮಲ್ಕೊಳ್ಳೋದು. ನಮ್ಮ ಮನೇಲಿ ಇವತ್ತು ಸ್ಪೆಷಲ್ಲು ಚಿಕನ್ ಸಾಂಬಾರು. ಅಡುಗೆ ಮಾಡೋಣ ಅಂತ ಮಿಕ್ಸಿ ಆನ್ ಮಾಡಿದ್ರೆ ಕರೆಂಟೇ ಹೋಗ್ಬಿಡೋದಾ? ಯಾವತ್ತೂ ಹೋಯ್ತಿರ್ಲಿಲ್ಲ, ಇವತ್ತು ಹೋಯ್ತಲ್ಲ. ನೋಡಿ, ಎಮರ್ಜೆನ್ಸಿಗೆ ಬ್ಯಾಟ್ರಿ ಮೇಲೆ ಎತ್ತಿಟ್ಬಿಟ್ಟಿದ್ದೆ. ಕರೆಂಟ್ ಹೋದಾಗ ಯೂಸ್ ಆಗುತ್ತೆ. ಯಾವಾಗಾದ್ರೂ ಒಂದ್ಸಲ ತೆಗ್ದಿಟ್ರೆ ಯಾವತ್ತೋ ತೆಗ್ದಿಟ್ಟಿದ್ದು ಬ್ಯಾಟ್ರಿ ಇವತ್ತು ಯೂಸ್ ಆಯ್ತು ನನಗೆ. ಸುಮ್ಮನೆ ರೋಡಲ್ಲಿ ಬರ್ತಿದ್ನಾ, 200 ರೂಪಾಯಿ ಇತ್ತು ಇದು. ಯಾವಾಗಾದರೂ ಯೂಸ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ತೊಗೊಬಂದೆ. ನೋಡಿ, ಇವತ್ತು ಯೂಸ್ ಆಯ್ತು. ಇದು ಕರೆಂಟ್ ಹೋಯ್ತು ನೈಟ್ ಕರೆಂಟ್ ಹೋದಾಗ ಯೂಸ್ ಆಗುತ್ತೆ ಇದೆಲ್ಲ. ಎಷ್ಟು ದಿನ ಬಾಳಿಕೆ ಬರುತ್ತೋ ಏನೋ ಗೊತ್ತಿಲ್ಲ, ನೋಡೋಣ. ಕರೆಂಟ್ ಬರೋ ತನಕ ಏನು ಕೆಲಸ ಮಾಡೋಕ್ಕಾಗಲ್ಲ. ಚಪಾತಿ ಮಾಡಿಡ್ತೀನಿ, ಆಮೇಲೆ ಚಿಕನ್ ಸಾಂಬಾರು ಮಾಡ್ತೀನಿ. ಇವಾಗ ಚಪಾತಿ ಒತ್ತೋಣ. ಚಪಾತಿ ಕಲಸಿಡೋಣ ಫಸ್ಟ್. ಇದು ಹಿಂಗೆ ಪ್ಯಾಕ್ ಮಾಡಿ ಹಿಂಗೆ ಆನ್ ಮಾಡಿಡೋದು, ಧೂಳು ಹೋಗುತ್ತೆ ಅಂತ. ಕರೆಂಟ್ ಬಂತು. ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು. ಇವಾಗ ಕರೆಂಟ್ ಹೋಗ್ಬಿಟ್ರೆ ಏನು ಕೆಲಸ ಮಾಡೋಕ್ಕೂ ಮನಸ್ಸೇ ಬರಲ್ಲ. ಮೊದಲೆಲ್ಲ ಕೈಯಲ್ಲೆಲ್ಲ ಕಾಯಿ ರುಬ್ಕೊಂಡು ಒಳ್ಳಲ್ಲಿ ಅಡುಗೆ ಮಾಡ್ತಿದ್ವು. ಇವಾಗ ಮಿಕ್ಸಿ, ಕರೆಂಟು ಬಂದ್ಬಿಟ್ಟು ಕರೆಂಟ್ ಹೋಗ್ಬಿಟ್ರೆ ಕರೆಂಟ್ ಬರೋ ತನಕ ಅಡುಗೆನೂ ಮಾಡಲ್ಲ, ಊಟನೂ ಮಾಡಲ್ಲ. ಕರೆಂಟ್ ಬರಲಿ ಅಂತ. ಒಳ್ಕಲ್ಲೇ ಇಲ್ವಲ್ಲ ಎಲ್ಲ ಆಡ್ಸೋದು. ಒಳ್ಕಲ್ಲಿದ್ರೇನು ಆಡ್ಸ್ಕೋಬೋದು. ಇವಾಗ ಯಾರು ಸಿಟಿ ಒಳಗೆ ಒಳ್ಕಲ್ಲು ಹಾಕ್ಸಲ್ಲ, ಏನೂ ಹಾಕ್ಸಲ್ಲ. ಅದಷ್ಟಗ್ಲ ಜಾಗ ಇದ್ದರೆ ಒಂದಷ್ಟಗ್ಲ ಜಾಗ ಜಾಸ್ತಿ ಆಗುತ್ತೆ ಅಂತ. ಈ ಸಿಟಿ ಒಳಗೆ ಒಂದು ಇಂಚು ಜಾಗ ವೇಸ್ಟ್ ಮಾಡಲ್ಲ. ಹಿಂಗೆ
ಫ್ರೆಂಡ್ಸ್, ಇವಾಗ ಅಡುಗೆ ಮಾಡೋಕ್ಕೆ ಮುಂಚೆ ಇದನ್ನು ಹಣ್ಣು ತಗೊಬಂದಿದೆ, ಕರ್ಬೂಜದ ಹಣ್ಣು. 50 ರೂಪಾಯಿ kg. ಒಂದೆಣ್ಣೆ 1 kg ಬಂತು. ಈಗ ಇದನ್ನು ಜ್ಯೂಸ್ ಮಾಡಿ ಕುಡಿದ್ಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಅನ್ನಕ್ಕೆ ಇಟ್ಟಿದ್ದೀನಿ, ಅನ್ನ ಆಯಿತು. ಈಗ ಚಪಾತಿ ಸಾಂಬಾರು ಮಾಡ್ಕೋಬೇಕಷ್ಟೆ. ಕರೆಂಟ್ ಬರೋಷ್ಟ್ರೊಳಗೆ ಅನ್ನ ಆಯಿತು. ಫಸ್ಟು ಜ್ಯೂಸ್ ಮಾಡಿ ಕುಡಿದ್ಬಿಟ್ಟು ಆಮೇಲೆ ಅಡುಗೆ ಮಾಡ್ತೀನಿ. ಕುಡಿಯಕ್ಕೆ ನೀರೆಲ್ಲ ನೀರು ತಗೊಬರಾಗೋ, ಹೋಗಿ ನೀರು ತಗೊಬರಾಗೋ. ಬೇಗ ಹೋಗ್ಬಾ, ಅಡುಗೆ ಮಾಡೋಕ್ಕೂ ನೀರಿಲ್ಲ, ಇವಾಗ ಖಾಲಿ ಆಗೋಯ್ತು. ಊಟ ಆಗಿದೆ, ಹಾಕೊಡು. ನೀರು ತಗೊಬರಾಗೋ, ಅಷ್ಟೊತ್ತಿಗೆ ಮಾಡ್ತೀನಿ. ನೀರಿಲ್ಲ ಇವಾಗ, ಕುಡಿಯೋಕ್ಕೂ ನೀರಿಲ್ಲ. ನಿಮ್ಮಪ್ಪ ಬರೋದು ಲೇಟ್ ಆಗುತ್ತೆ, ಹೋಗು. ನಿಮ್ಮಪ್ಪ ತರಕಾರಿ ತಂದು ತರಕಾರಿ ಹೆಚ್ಚಿ ನನಗಿವಾಗ ಅಡುಗೆ ಮಾಡೋಕ್ಕೆ ನೀರು ಬೇಕಲ್ವಾ? ನಿಮ್ಮಪ್ಪ ಬರೋದು ಲೇಟ್ ಆಗಲ್ವಾ? ಆಯ್ತು, ಕೊಡು, ತಗೋಬತ್ತೀನಿ. 5 ರೂಪಾಯಿ ಕಾಯಿನಲ್ಲೇ ತಗೊಬರೋಗು. ಗೊತ್ತಾಯ್ತು, ಗಾಡಿಗೆ ಕೊಡು. ಗಾಡಿಗೆ ನಾನು ತಗೊಳೋದ್ನ ಗಾಡಿನ? 10 ರೂಪಾಯಿ. ಸರಿ ಆಯಿತು, ಸ್ಕ್ಯಾನ್ ಮಾಡಿಬಿಟ್ಟು ತಗೋಬ. ಇವಾಗ ಅರ್ಜೆಂಟಿಗೆ ಬೇಕು. ನೀರಲ್ಲಿ ನೀನು ತಗೊಬರೋದಕ್ಕೆ ಲೇಟ್ ಆಗುತ್ತೆ. ಗಾಡಿ ಓಡಿಸೋನು ಅವನು. ಗಾಡಿ ಕೀ ಅಲ್ಲಿ ಇಲ್ಲಿ ಹಾಕ್ಬಿಟ್ಟು ನನ್ನನ್ನು ಬಂದು ಕೇಳ್ತಾನೆ, ಗಾಡಿ ಕೀ ಅಂತ. ಗಾಡಿ ಕೀ ತಂದ್ಬಿಟ್ಟು ಎಲ್ಲಿ ಬೇಕಲ್ಲಿ ಎಸ್ಬಿಡ್ತಾನೆ. ಚೆಲ್ಬಿಡು ನೀರ. ಚಿಕನ್ ಸಾಂಬಾರು, ಅನ್ನ, ಚಪಾತಿ ಮಾಡಿದ್ಮೇಲೆ ನಮ್ಮ ಮನೆಗೆ ಯಾರೋ ವೆಜ್ ಊಟ ಮಾಡೋರು ನೆಂಟರು ಬರ್ತಾವೆ. ಅವರು ನಾನ್ ವೆಜ್ ತಿನ್ನಲ್ವಂತೆ, ಯಾವುದೋ ಪೂಜೆ ಮಾಡಿದ್ರಂತೆ. ಅದಕ್ಕೆ ಅವ್ರಿಗೆ ಹಂಗಿದು ಚಪಾತಿ ಮಾಡಿದ್ದೀನಲ್ಲ, ಅದ್ರ ಜೊತೆಗೆ ಟೊಮೊಟೊ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ. 2 ಟೊಮೊಟೊ ಒಬ್ರಿಗಲ್ಲ. ನಮಗೆಲ್ಲ ಚಿಕನ್ ಸಾಂಬಾರು ಇದೆಯಲ್ಲ, ಚಿಕನ್ ಸಾಂಬಾರು, ಚಪಾತಿ. ಅಡುಗೆ ಎಲ್ಲ ಆದಮೇಲೆ ಫೋನ್ ಮಾಡ್ತವ್ರೆ ಅವ್ರು ಬರ್ತಾರೆ ಅಡುಗೆ ಮಾಡುವಂತ ನಮ್ಮ ಮನೆಯವರು. ಅದಕ್ಕೆ ಈಗ ರೆಡಿ ಮಾಡ್ತಾ ಇದ್ದೀನಿ. ನನಗೂ ಹೊಟ್ಟೆ ಹಸಿತಾಯಿತು, ಬೆಳಗ್ಗೆ ತಿಂದಿದ್ದು. ನಾನು ಅವ್ರನ್ನೇನು ಕಾಯಕ್ಕೆ ಹೋಗಲಿಲ್ಲ. ನಂದು ಊಟ ಆಯಿತು, ಇನ್ನು ಅವ್ರು ಬಂದು ಊಟ ಮಾಡಬೇಕಷ್ಟೆ. ಫ್ರೆಂಡ್ಸ್, ನನ್ನ ಮಗ ಇನ್ನೂ ಮನೆಗೆ ಬಂದಿಲ್ಲ. 10:30 ಆಗೋಯ್ತು. ಅದಕ್ಕೆ ನೋಡ್ಕೊಂಬರೋಣ ಅಂದ್ಬಿಟ್ಟು ನಾನೇ ಅಂಗಡಿಗೆ ಹೋಗ್ತಾ ಇದ್ದೀನಿ. ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಕರೆಕ್ಟ್ ಟೈಮಿಗೆ ಮನೆಗೆ ಬರಲಿಲ್ಲ ಅಂದರೆ ಎಷ್ಟು ಭಯ ಆಗುತ್ತಾ. ಮಗ ಎಲ್ಲ ಕ್ಲೀನ್ ಮಾಡ್ತಾಯಿದ್ದ. ಬಂದೆ. ಅವ್ರ ಅಪ್ಪನೂ ಅಲ್ಲೇ ಇದ್ದರು. ಅವ್ರ ಅಪ್ಪ ಇಲ್ಲ ಅಂದ್ಕೊಂಡಿದ್ದೆ ನಾನು. ಅವ್ರ ಅಪ್ಪನೂ ಕೂಡ ಅಲ್ಲೇ ಇದ್ದರು. ಯಾರೋ ಬರ್ತಾರೆ ಅಂತ ಹೇಳಿದ್ನಲ್ಲ ಮನೆಗೆ, ಅವರು ಅಲ್ಲೇ ಬಂದಿದ್ದರು ಬೇಕ್ರಿಲಿ. ಅದಕ್ಕೆ ನಾನೆಲ್ಲ ಅವ್ರ ಅಪ್ಪ ಅವ್ರನ್ನ ಕರ್ಕೊಂಬರಕ್ಕೆ ಹೋಗೋರೆ ಅಂತ ಅಂದ್ಕೊಂಡ್ರೆ ಅವರು ಕರ್ಕೊಬಂದು ಬೇಕ್ರಿಲೇ ಇದ್ದರು. ನಾನು ನನ್ನ ಮಗ ಒಬ್ಬನೇ ಇರ್ತಾನೆ ಅಂದ್ಬಿಟ್ಟು ಬಂದೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಅವ್ರ ಅಪ್ಪ ಕೂಡ ಇದ್ದರು. ಕಸ ಹೊಡಿತಾಯಿದ್ದೆ, ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ನಾನು ಕೂಡ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಇವಾಗ ಇಷ್ಟೊತ್ತಲ್ಲಿ ಸ್ವಲ್ಪ ಕ್ಲೀನ್ ಮಾಡಿದ್ರೆ ಬೆಳಗ್ಗೆಗೆ ಸ್ವಲ್ಪ ಈಸಿ ಆಗುತ್ತೆ ನಮಗೆ. ಇಲ್ಲ ಅಂತಂದರೆ ಬೆಳಗ್ಗೆಗೆ ಬಂದು ಬರೀ ಕ್ಲೀನ್ ಮಾಡೋದೇ ಆಗುತ್ತೆ, ಇನ್ನು ಕೆಲಸಗಳು ಸಾಗಲ್ಲ ಅಂದ್ಬಿಟ್ಟು ನೈಟೇ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹೋಗೋದು. ನೋಡಿ, ಈ ಮನೆ ಅಂಗಡಿಯಲ್ಲಿ ಬೇರೆ 2 ಬೇಕಾವೆಲ್ಲ, ಇವಕ್ಕೆ ಬೇರೆ ಹಾಲು ಎಲ್ಲನ ಹಾಕ್ಬಿಟ್ಟು ಅವಕ್ಕೆ ನೀಟಾಗಿ ಹಾಸಿ ಮಲಗಿಸಿ ಆಮೇಲೆ ಹೋಗಬೇಕು ನಾವು. ಬೆಳಗ್ಗೆ 6 ಗಂಟೆಗೆ ಕಸ ತೊಗೊಂಡು ಹೋಗೋರು ಬರ್ತಾರೆ. ಅವ್ರಿಗೆ ಎಲ್ಲ ಹೊರಗಡೆ ಇಟ್ಬಿಟ್ಟು ಬಂದ್ವಿ ನಾವು. ನೋಡಿ, ಎಲ್ಲ ಫುಲ್ ಕ್ಲೋಸ್ ಆಗೋಗೈತೆ ಅಂಗಡಿಗಳೆಲ್ಲ. 11 ಗಂಟೆ ಆಗೋಗಿತ್ತು ನಾವು ಬರೋಷ್ಟೊತ್ತಿಗೆ. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್. ಇವತ್ತಿನ ವೀಡಿಯೋ ಅಷ್ಟೇ.
ಯಾರ್ಯಾರು ವಿಡಿಯೋ ನೋಡಿದಾರೆ ಅವ್ರಿಗೆಲ್ಲ ಥ್ಯಾಂಕ್ ಯು. ಬಾಯ್ ಬಾಯ್.